ಜಿಟಿ ಜಿಟಿ ಮಳೆಯಿಂದಾಗಿ ಕಳಚಿ ಬಿದ್ದೋಗಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಟೈಟಲ್. ಸಾಮಾಜಿಕ ಜಾಲತಾಣದಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗಿ ಹೋಗಿದೆ ಬೆಂಗಳೂರು. ಅರ್ಧಂಬರ್ಧ ಕಾಮಗಾರಿಯಿಂದ ಪ್ರತಿನಿತ್ಯ ಜನ ಸರ್ಕಸ್ ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಬೆಂಗಳೂರಿನ ರಸ್ತೆಗಳು ಅಪಹಾಸ್ಯಕ್ಕೆ ಗುರಿಯಾಗ್ತಾ ಇದ್ದಾವೆ. ರಸ್ತೆ ತುಂಬಾ ಕೆಸರು, ಜಾರ್ ಬಿದ್ರೆ ಇಲ್ಲೇ ಹೋಗುತ್ತೆ ಉಸಿರು. ಮಳೆ ಬಂತೆಂದರೆ ರಸ್ತೆಯೆಲ್ಲ ಹರಿಯುತ್ತಿದೆ ಮೋರಿ ನೀರು. ಅರ್ಧಕ್ಕೆ ನಿಂತ ಜಲಮಂಡಳಿಯ ಕಾಮಗಾರಿಗಳಿಂದ ಬೆಂಗಳೂರು ಕೆಸರುಮಯ ಆಗಿದೆ. ಸಾರ್ವಜನಿಕರು, ವಾಹನ ಸವಾರರಿಂದ ಸರ್ಕಾರಕ್ಕೆ ಛೀಮಾರಿ ಹಾಕಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಮಳೆ ಬಂದರೆ ಸಂಪೂರ್ಣವಾಗಿ ಅಧೋಗತಿಗೆ ತಲುಪಿದೆ. ಸದ್ಯಕ್ಕೆ ನಾನಿರುವಂಥದ್ದು ದೊಡ್ಡಬೆಟ್ಟಹಳ್ಳಿಯ ಬಸ್ ಸ್ಟ್ಯಾಂಡ್ ಬಳಿ ರಸ್ತೆಯಲ್ಲಿ. ಈ ರಸ್ತೆಯನ್ನು ಗಮನಿಸ್ತಾ ಇದ್ರೆ ಸಂಪೂರ್ಣವಾಗಿ ಕೆಸರುಮಯವಾಗಿರುವಂಥದ್ದು, ಜೊತೆಗೆ ಗುಂಡಿಗಳಿಂದ ಇದು ಮತ್ತಷ್ಟು ಹದಗೆಟ್ಟಿರುವಂಥ ರಸ್ತೆಗಳನ್ನು ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಕಳೆದ ಬಾರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಕ್ಟೋಬರ್ ತಿಂಗಳಲ್ಲಿ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಜೊತೆಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ರು, ರಸ್ತೆಯನ್ನು ನಾವು ಸರಿಪಡಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಆದರೆ ರಸ್ತೆಗಳ ಸ್ಥಿತಿ ಮತ್ತೊಂದು ಮಳೆ ಬಂದಾಗ ಯಾವ ಥರ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಮತ್ತೆ ಸಂಪೂರ್ಣವಾಗಿ ಎಲ್ಲ ಕಿತ್ತು ಬಂದಿರುವಂಥದ್ದು, ದಿನನಿತ್ಯ ಜನ ಪರದಾಡುವಂಥ ಸ್ಥಿತಿಗೆ ತಲುಪಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳ ಸದ್ಯದ ಸ್ಥಿತಿಗಳು. ಸಂಪೂರ್ಣವಾಗಿ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಈ ಥರದ ರಸ್ತೆಗಳಲ್ಲಿ ಇರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ರಸ್ತೆಗಳ ಬಗ್ಗೆ ಅಪಹಾಸ್ಯ ಮಾಡಿಕೊಂಡು ಒಂದಿಷ್ಟು ಜನ ಪೋಸ್ಟ್ ಹಾಕ್ತಾ ಇದ್ರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಹೆಸರು ಬರೀ ಹೆಸರಿಗಷ್ಟೇ ಸೀಮಿತ ಆಗಿದೆ. ಆದರೆ ಬೆಂಗಳೂರಿನ ರಸ್ತೆಗಳು ಮಾತ್ರ ಕೆಸರುಗದ್ದೆಗಳಿಗಿಂತಲೂ ಕೂಡ ಕಡೆಯಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಒಬ್ಬರು ಬೈಕ್ ಸವಾರರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಟೈಮಿಂದ ಇಲ್ಲಿ ಈ ಥರದ ಪರಿಸ್ಥಿತಿ ಇದೆ ಮತ್ತು ಅಧಿಕಾರಿಗಳು ಏನು ಬರ್ತಾರ, ವಿಸಿಟ್ ಮಾಡ್ತಾರ, ಗುಂಡಿ ಮುಚ್ಚಿಲ್ವಾ, ಏನಾಗಿದೆ ಇದರಲ್ಲಿ? ಸರ್, ಇಲ್ಲಿ 2.5-3 ವರ್ಷದಿಂದ ಇದೇ ತೊಂದರೆ ಅನುಭವಿಸ್ತಾ ಇದ್ದೀರಿ ನಾವು. ಡೈಲಿ ಆಕ್ಸಿಡೆಂಟ್ಗಳಾಗೋದು, ಬೀಳೋದು, ಒಬ್ಬರು ಕೋಮಾದಲ್ಲಿದ್ದಾರೆ, 2-3 ಕೈ ಕಾಲೆಲ್ಲ ಕಟ್ಟಾಗಿದೆ. ಎಲ್ಲ ಪ್ರೂಫ್ ಸಮೇತ ವಿತ್ ಇದು ಇದೆ, CCTV ಕ್ಯಾಮ್ರಾಗಳ ಅಂಗಡಿಗಳೆಲ್ಲ. ಇದು ಮೇನ್ ರೋಡ್ ಜಂಕ್ಷನ್, ಇದು ಅಂಗಡಿಗಳೆಲ್ಲ ಕ್ಯಾಮ್ರಾಗಳಿದೆ, ಅಲ್ಲಿ ನೋಡ್ಬೋದು ನೀವು. ಇಷ್ಟು ತೊಂದರೆ ಡೈಲಿ ಬೆಳಿಗ್ಗೆ ಎದ್ದರೆ ಸಾಯಂಕಾಲ ತನಕನೂ ನಮಗೆ ತುಂಬ ತೊಂದರೆ ಆಗುತ್ತೆ ಸರ್. ಈಗ ಇಲ್ಲಿ ನೀವು ದಿನನಿತ್ಯ ಓಡಾಡ್ತೀರಾ, ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಹೋಗಿ ಈ ಥರದ್ದು ಇದೆ, ಸಮಸ್ಯೆ ಇದೆ, ಬಗೆಹರಿಸ್ಕೊಳ್ಳಿ ಅಥವಾ ಫೋನ್ ಮಾಡಿ ಆಗಿದ್ರು ದೂರ ಸಲ್ಲಿಸುವಂಥ ಕೆಲಸ ಮಾಡಿದ್ದೀರಾ ಹೇಗೆ? ಸರ್, ತುಂಬ ಮಾಡಿದ್ದೀರಿ. ನಮ್ಮ ಲೋಕಲ್ MLA ವಿಶ್ವನಾಥ್ ಸರ್ ಹತ್ರನೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೀರಿ ನಾವು. ಅಲ್ಲಿನೂ ಮಾಡಿದ್ದಾರೆ. ಅವರು ಬಂದು ಇದು ಮಾಡ್ತಾರೆ, ಹೇಳ್ತಾರೆ ಮಾಡಿ ಮುಗಿಸಿ ಅಂತ. ಅದೇನಿದೆಯೋ ಏನಿಲ್ಲ ಅವ್ರಿಗೆ ಗೊತ್ತು. ಬಿರೇ ಹೇಳ್ತಾರೆ, ಮಾತಾಡ್ತಾರೆ ಸರ್. ಯಾರು ಮುಂದೆ ಬಂದು ಕೆಲಸ ಮಾಡಿಸಿ ನಿಂತಿಗೆ ಯಾರು ಬಂದಿಲ್ಲ. ಅಧಿಕಾರಿಯಲ್ಲಿ ಅಂತೂ ಬರೋದೇ ಇಲ್ಲ ಈ ಕಡೆ. ಇದು ಸದ್ಯಕ್ಕೆ ದೊಡ್ಡಬೆಟ್ಟಹಳ್ಳಿ ಬಸ್ ಸ್ಟ್ಯಾಂಡ್ ಸಮೀಪದ ದೃಶ್ಯಗಳು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸ್ವಸ್ತಿಕ ನಾಡು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.